ನಂದು 800 ಕಾರು ನಂಗೂ ಆಡ್ಕೊಂತಾರೆ, ಓಮಿನಿ ಸ್ಪೆಂಡರ್ ಬೈಕು. ಈಗ ಮಂಚಿಲ್ಲ, ಕೆಲವರು ಅಂತಾರೆ ಬಿಕಾರಿಂಗ್ ಬರ್ತಾನೆ ಅಂತ, ಕೆಲವರು ಅಂತಾರೆ ಎಷ್ಟು ಚೆನ್ನಾಗಿದೆ, ಕೆಲವರು ಎಷ್ಟು ಒಳ್ಳೆ ಅಂತ, ಕೆಲವರು ಅಂತಾರೆ ಬೈತಾನೆ ಅಂತ, ಕೆಲವರು ಅಂತಾರೆ ಇಲ್ಲಿಗೆ ಬಂದ್ಮೇಲೆ ಕೂಲಿ ಮಾಡಿ ನಾವು ತಗೊಂಡಿವಿ. ಯಾವ ಊರವರು ಅಣ್ಣ ಕಡಬ ನಮ್ಮ ಗೊತ್ತಿತ್ತು ಅಣ್ಣ. ಬಂದ ಯಾವ ಗಾಡಿ ಹೇಳಕ್ಕೆ ನಮ್ಮ ಹುಡುಗನ್ ಕರ್ಕೊಂಡ್ ಬಂದೀವಿ ಅಣ್ಣ. ಅವ್ರ ಡ್ರೈವರ್ ಬಂದ ನಮ್ಮ ಹುಡುಗನ್ ಇಲ್ಲಿ ಬಂದ್ಮೇಲೆ ತಗೊಂಡ್ರಕ್ಕ ಇಲ್ಲಿ ನಾವು ಬರ್ಲಿಲ್ಲ. ಏನಂತ ಹೇಳಿದ್ರು ಸ್ವಾಮಿ, ಏನಂತ ಹೇಳಿದ್ರು? ಸಂಬಳ ಎಷ್ಟು ಕೊಡ್ತೀರಾ? ನಾನೇ ಡ್ರೈವರ್ ಹೋಗ್ಬಿಡ್ತೀನಿ, ನೀವು ಯಾವನೇ ಬೇಕಪ್ಪ ಬೈತಾರೆ ಅಂತ ಕಂಪ್ಲೇಂಟ್ ಏನಂತ ಹೇಳಿದ್ರು? ಅಣ್ಣ ನೀವ್ ಏನ್ ಅನ್ಕೊಂಡಿದ್ಯಾ ಅದ್ ನಿನ್ಗೆ ಆದಷ್ಟು ಜಲ್ದಿ ಆಗ್ಲಿ ಮಗಳೇ ಅಂತ ಆಶೀರ್ವಾದ ಮಾಡಿತ್ತು. 3 ತಿಂಗಳಾಯ್ತು ಅಣ್ಣ ತಗೊಂಡಿದ್ದೀನಿ. ಸುಖವಾಗಿ ನೆಮ್ಮದಿಯಾಗಿ ನೋಡ್ರಿ, ಇಂತ ಒಳ್ಳೇದಾಗುತ್ತೆ. ಮಟ್ಟ ನನ್ನ ಆಶೀರ್ವಾದ ಮಟ್ಟ ಗಾಡಿ ತಮ್ಮ ಅಣ್ಣ ನನ್ನ ತಮ್ಮ ಕೈಯತ್ತೋ ಅದು ಕೈಯಕ್ಕೊಂದ ಚೆನ್ನಾಗಿ ಓಡಿ ಗಾಡಿ. ಅಣ್ಣ ತಮ್ಮ ಯಾರು ಕಣ್ಣಾಗ ಕೊಡ್ರಿ ಕಣ ಬಡ್ಡಿ ಹಾಕಲ್ಲ, ಸೆಲ್ಫ್ ಹಿಡ್ಕೊಳ ಒಂದು ಇಬ್ಬರು ಹಿಂಗಿರೋ ನಾವು ಹೊಡ್ಕೊಳ ಸೆಲ್ಫ್ ಹಿಡ್ಕೊಳ ಯಾರು ನೋಡ್ತೀನಿ ತೋರ್ಸೋಣ. ನ್ಯಾಷನಲ್ ಪರ್ಮನೆಂಟ್ ಅಣ್ಣ ಮಹಾಲಕ್ಷ್ಮಿ ಅಣ್ಣ ಕಡೆಗೆ ಬಾರವ ಮಾಡ್ತಾರೆ 6, 3, 6, 12, 18 ಎಲ್ಲ ಚೆನ್ನಾಗಿರ್ತೀವಿ. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಸಂಸಾರ ಪೂರ್ತಿ ಒಂದಾಗುತ್ತೆ. ನಿಜ ಅಲ್ಬೇಡ ಬೇಡ ಒಳಗಿಂದ ಅಮ್ಮ ಇದ್ದಾರೆ ಮನೆಗೆ, ಅಮ್ಮ ಇದ್ದಾರ ಎಲ್ಲ ಇದೇ ಕತೆ. ಎಲ್ಲಿ ನೋಡ್ರಿ ಹೆಣ್ಮಕ್ಳು ಇದೇ ಕತೆ ಮಾಡ್ತಾರೆ. ಯಾಕೆ ತಾಯಾರ ಹೆಣ್ಮಕ್ಳ ಗಂಡು ಮಕ್ಕಳ ಸಂಸಾರ ಒಂದಾಗ್ರು ನಿಮ್ಮ ಮನೆಗೆ ಅವರು ನೋಡಿ ಹಿಂಗೆ ಹೆಂಗಸು ಬೇದ ಗಂಡಸು ಬೇದ ಒಂದೂ ಗೊತ್ತಿಲ್ಲ. ಹೊಂದ್ಕೊಂಡು ಹೋಗೋದು ಯಾರು ಕಲಿತೇ ಇಲ್ಲ. ಒಂದೇ ಮಗು ತಾಯಿ ಕರ್ಕೊಂಬತ್ತು ಹೊಡ್ಬತ್ತೀರಿ, ಒಬ್ಬನೇ ಮಗ ಎಂತಿ ಇದೆ. ಗಂಡು ಮಕ್ಕಳು ಹೆಂಗೆ ಸೋರಿಸ್ತೀರಿ, ಹೆಣ್ಮಕ್ಳು ಹೊಡ್ಬತ್ತೀರಿ. ಏನು ಮಾಡೋದು ನಿಮ್ಮನ್ನೆಲ್ಲ ಮಕ್ಕಳ ಬಗ್ಗೆ ಅಣ್ಣ ತಿರ್ಗಮ್ಮ ಸತ್ತಿ ನಿಮ್ಮ ಸಂಸಾರ ಚೆನ್ನಾಗಿ ಆಗ್ಬೋದು. ಇದೇ ಸರಿ ಕೇಳಿದ್ರೆ ಬರ್ತಾರೆ ಹಾಕ್ಬೋದು. ನಿಮ್ಮ ಸಂಸಾರ ಚೆನ್ನಾಗಿ ಅಳ್ಬೇಡ ಕಾಣ ಬೇರೆ ಮಾಡ. ನಾ ಒಳ್ಳೆ ಮಗ, ಸೂಪರ್ ಮಗ. ಆಮೇಲೆ ನೀನು ನೀನು ನೋಡ್ಕೊಳಲ್ಲ, ಸೂಪರ್ ಮಕ್ಕಳು ಕಾಪ್ಸಾಕಿ ಅಂದಾತ್ರೆ ಮಕ್ಕಳ ಅಪ್ಪ ಅಮ್ಮನ ಅಚ್ಚಿಕೆ ಸೇರಿ ಓದಿ ಬಂದು ಮಕ್ಕಳ ಅಪ್ಪ ಅಮ್ಮನ ಅಚ್ಚಿಕೆ ಹಸ್ತು ಕಂಡರ ಬಗ್ಗೆ ಮಾತಾಡಿ ಅಣ್ಣ ತಮ್ಮಳಿಗೆ ಕೇಸ್ ಹಾಕ್ಬೇಕು. ಇದೇ ಪ್ರಪಂಚ. ಇನ್ನು ದೇವಸ್ಥಾನಕ್ಕೆ ಬಂದು ಯಾರ ಬಂದು ಗಲಾಟೆ ಮಾಡಿದ್ರೆ ಅವ್ರ ಕೇಸ್ ಹಿಡಿತೈತಿ. ಜಾತಿ ಕಂಪ್ಲೇಂಟು, ಹೆಂಗಸರು ಬೈಯಂಗಿಲ್ಲ ಕಂಪ್ಲೇಂಟ್. ಉದ್ಧಾರ ಆಗ್ರಿ ಇಲ್ಲ ಉದ್ಧಾರ ಆಗೋದು ದೇವಸ್ಥಾನಗಳು ನೋಡಿ. ಈ 3 ದಿನ ನೋಡಿ ಅವ್ರ ತಾಯಿ ತಂದೆ ಹೆಂಗೆ ಮಕ್ಕಳು ಹೆಂಗೆ ಊಟ ಮಾಡ್ತಾರೆ ಇವ್ರು ನೋಡಿ. ಊಟ ಮಾಡ್ತಾ ಊಟ ಸೇರುತ್ತೆ, ತಾಯಿ ತಂದೆ ಅಜಿಕಾರಿ ಊಟ ಸೇರುತ್ತೇನ್ರ? ಅವ್ರಿಗೆ ಸೇರುತ್ತೆ. ಮನೆ ನಮ್ಗೆ ಆಗ ಇವು ಸರಿಯಾಗಿ ಬೆಳೆಸಿರಲ್ಲ ಅವ್ರನ್ನ. 14 ವರ್ಷ ವೀಲ್ ಚೇರ್ ತಿಂದು ಎಣ್ಣೆಗಳು ಮಾಡಿದ್ರೆ ಎಲ್ಲ ಕೊಡ್ಸಿರ್ತಾವೆ. ಒಳ್ಳೆ ಹೊಡ್ತಾರೆ ಅಂತ ಬಂದ ನಿಮಗೆ ಕೊಡಲ್ಲ, ಮಕ್ಕಳಿಗೆ ಕೊಡಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ನೀವು ನಿಮ್ಮ ಮಕ್ಕಳು ಮನೆಗಿಟ್ಟು ಬಂದು ಯಂತ್ರ ಕೊಡಿ, ಫೋಟೋ ಕೊಡಿ ಕೊಡೋದಿಲ್ಲ. ತಾಯಿ ತಂದೆ ಇದ್ದವರಿಗೆ ಮಕ್ಕಳಿದ್ದರಿಗೆ ಮಾತ್ರ ಕೊಡ್ತೀವಿ. ಯಾಕೆ ಮಕ್ಕಳು ಮನೆಗಿದ್ದವರಿಗೆ ನೀವು ಒಳ್ಳೆ ಬುದ್ಧಿ ಕಲಿಸಿರಲ್ಲ. ನಿಮಗೆ ಒಳ್ಳೆ ಬುದ್ಧಿ ಬರಬೇಕು. ನೀವು ಏನಾದ್ರು ಕಲ್ಡ್ರೆ ನಿಮ್ಮ ಅಪ್ಪ ಮಕ್ಕಳಿಗೆ ಅವ್ರಿಗೆ ಆಸ್ತಿ ಬೇರೆ ಬೇರೆ ಬರೆಯಲ್ಲ. ಬರೀತಾರಮ್ಮ ಇದಕ್ಕೆ ಯಾರು ಇಲ್ಲ ಕೊಡ್ತೀನಿ. ಅವನು ಯಾರ ಮನೆಯಾಳ ಮಗ. ನಿಮ್ಮ ಮಕ್ಕಳಿಲ್ವಾ? ಇಲ್ಲ ಸ್ವಾಮಿ. ಅವ್ರಿಬ್ಬರು ಕೊಡಲ್ಲ, ಹೋಗು ಅವ್ರು ಕಳ್ರಿಬ್ರು. ನಾವೇನು ಕಾಳ್ರಲ್ಲ ಸ್ವಾಮಿ, ನಮಗೆ ಒಳ್ಳೆ ಬುದ್ಧಿ ಕಲ್ಸವು. ಅವ್ನ ಕಾಲದಲ್ಲಿ ಏನು ಕಲಿಸೋ ನಾನು ಕಸ ಹೊಡೆದೆ. ಯಾವ್ರಕ್ಕ? ನಮ್ಮ ಬಡವರ ಕಡೂರು ಬಡವರ ರಂಗೋಲಿ ಬಿಟ್ಟಿದ್ರೆ ಕಸ ಹೊಡ್ತಂಗೆ ಯಾರು? ನೀನೇ ಕಸ ಹೊಡ್ಬೇಕಾ? ನೀನು ರಂಗೋಲಿ ಬಿಟ್ಟ ಮಗ ಅಣ್ಣ ಅನ್ನು ಕೆಲಸ ಕದ ಮುದ್ದೆ ಬರಲಿ. ಏನು ಕೆಲಸ ಮಾಡಿಲ್ವಾ? ನೀನು ರಂಗೋಲಿ ಬಿಟ್ಟಮ್ಮ ಸಾಕಣ್ಣ. ಅಯ್ಯೋ ತಂಗಿ, 1000 ಕೋಟೆ ಕೊಡ್ತಾರೆ ನನಗೆ, ದಾನನೇ ಮಾಡ್ಬಿಡ್ತೀನಲ್ಲ. ಇವ್ರಿಗೆ ನೀವು ಕೆಲಸ ಆರಾಮ ಕೊಡ್ತಿದ್ರೆ ಕೆಳಗೆ ಮೀಟಿಂಗ್ ಮಾಡ್ಕೊಂಡು ಕೆಲಸ ಏನು ಮಾಡಿರಿ? ನೀವು ಕಸ ಕೊಡ್ತೀರಾ? ಇಲ್ಲ ನಾನು ಸೇರೆ ಕೊಡಪ್ಪ ಬರೀತಿದ್ರು. ಹಾಂ ಯಾರು ಬನ್ನಿ, ನಿಮ್ಗೆ ಗೊತ್ತಿರುತ್ತೆ. ಮಂಜು ಗೊತ್ತಲ್ಲ, ಅವರಪ್ಪ ಬದಲಂಗೆ ಇರಲಿಲ್ಲ. ಅವರಪ್ಪ ಅಲ್ಲಿ ಒಯ್ಯಕ್ಕೆ ಹೋಗಿತ್ತು. ಅವರಪ್ಪ ಬರೀ ಅವ್ನು ಬರೀ ಕಸ ಹೊಡೆದ ಬದಿಸಿದ ಅವರಪ್ಪನ. ಇವರಪ್ಪ ಆಂಧ್ರ
ಬಾಯ್ಕೊಂಡ ಸಪ್ಪೋಗ್ತಾರಂತೆ ಅಂತ ಬಂದು ಕಸ ಹೊಡಿದ ಅವರೇ ಕಾರ್ಪೆಂಟ್ರು. ಫಂಟಿಲ್ದಾರೆಲ್ಲ ಇವರು ಎಲ್ಲ ಹೋಗ್ಬಿಟ್ಟು ಸಾಯಂಕಾಲ ಫಂಟಿಲ್ದಾರು ಕೈಯಿಲ್ದಾರೆಲ್ಲ ಇವರು ಮಧ್ಯದಲ್ಲಿ ಹೋಗ್ಬಿಟ್ಟು ಬಾ ಅಕ್ಕಪ್ಪ ಮೈಗೆ ಅಂತರ ಹಾಕೊಳ್ಳಿ. ಅಡಿಗೆ ಸೋಡ ನಿಂಬೆಹಣ್ಣು ಬಿಸ್ತೀರಿ ಕುಡೀರಿ, ತೇರ್ತ ಕುಡೀರಿ. ಅಡಿಗೆ ಸೋಡ ನಿಂಬೆಹಣ್ಣು ತಗೊಂಡು ಪ್ರತಿಯೊಬ್ಬರು ಕೊಡ್ತೀವಿ. ನಿಮ್ಗೆ ಯಾರು ಕೊಡೋರು ಏನು ಮಾಡೋರು ಯಾರು ಇಲ್ಲ. ಅದಕ್ಕೋಸ್ಕರ ನಾವು ಯೋಚನೆ ಕೊಡ್ತಾರೆ. ತಾಯಿ ಕೊಡ್ತಾಳೆ, ಬಟ್ ನಿಮಗೆ ನಾ ಪ್ರೀತಿ ತಮ್ಮನಾಗಿ ಕೊಡಂಗೆ ಗೊತ್ಕೊಂಡು ಬೈದಂತ ಸಂಬಳಕ್ಕೆ 2 ರೂಪಾಯಿ. ನಾನು 13 ರೂಪಾಯಿಂದ ಬ್ರಾಂಡಿ ಸಾಕ್ಕೊಳ್ಳೋದು. ಅವತ್ತು ಏನೂ ಇರಲಿಲ್ಲ. ಇವತ್ತು ನಿನ್ನಂತ ಜನ ಬಂದು ಕೊಡ್ತಾರೆ. ಬಾಡ ಬಿಡ್ತಲ್ಲ, ಒಳ್ಳೆ ಬೆಳೆದ ಜಾಸ್ತಿ ಕಾಸ್ಟ್ಲಿ ಇಲ್ಲಿ ಪರವಾಗಿಲ್ಲ. ತಾಯಿ ಕೊಟ್ಟ ತರಬೇಕಾಯ್ತು. ಇಲ್ಲಿ ಈಗ ಹಾಕ್ಯಂಡ್ರೆ ಆಮೇಲೆ ಫಾರಿನ್ ಹೋಗ್ ಹಾಕ್ ನನಗೆ ಹೋಗಿರುತ್ತೆ. ಅದಕ್ಕೆ ಕರ್ಸ್ಕೊತ ತಾಯಿ ಇದ್ರೆ ಅಲ್ಲಿ ತಾಯಿ ಅಲ್ಲಿ ಕರ್ಸ್ಕೊತಾಳೆ. ಏನೋ ಫಾರಿನ್ ಹೋನೆ ಇವರು ಕೂಲಿ ಮಾಡ್ತಾರಲ್ಲ ಇಲ್ಲ, ಹಂಗೇನಿಲ್ಲ. ಪ್ರೀತಿ ತುಮಕೂರು ಗೇರೆ ಡಾಕ್ಟ್ರು ಸರ್ ಮಾಡಿ ನೋಡಿ ಅಲ್ಲಿ ಏನು ಕೊಟ್ಟರು ನೀವು ಕಮ್ಮಿನೇ. ನಾನು ನಿಮ್ಮ ಹೋಟ್ಲಿಗೆ ಉಟ್ಕೊಂಡ್ಬಿಡ್ತೀನಿ. ಟೀ ಕಾಫಿ ಬಂದ್ಬಿಡ್ತೀನಿ. ಯಾರಿಗೆ ಹೆಗ್ಗೇರಿ ಎಲ್ಲಿದೆ? ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್ ಮೂರಿನ ಅರ್ಥ ಹೊಡಿದ್ದ. ಮನೆಗೆ ಮಗಳು ಸೊಸೆ ಎಲ್ಲ ಸುಳ್ಳು.